ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB ಗ್ರೂಪ್ ಡಿ ನೇಮಕಾತಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ದೇಶದ ಬಹುದೊಡ್ಡ ನೇಮಕಾತಿಗಳಲ್ಲಿ ಇದು 32,438 ಹುದ್ದೆಗಳಿದೆ. ಕಂಪ್ಯಾರಿಟಿವ್ ಕೊನೆಗೆ ಹೋಲಿಸ್ಕೊಂಡ್ರೆ ಇದು ತೀರಾ ಕಡಿಮೆನೆ. ಬಟ್ ಕರ್ನಾಟಕದ ದೃಷ್ಟಿಕೋನದಿಂದ ನೋಡೋದಾದ್ರೆ ಈ ಒಂದು ಪರೀಕ್ಷೆ ತುಂಬಾ ಅನುಕೂಲ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಿಂದ ನೀವು ಬೇಸತ್ತಿದ್ರೆ ಈ ಒಂದು ಪರೀಕ್ಷೆಗೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ಬೋದು. ಬಹಳಷ್ಟು ಅನುಕೂಲಗಳು ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಇದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ನೀವು ITI ಮಾಡಿರುವವರು ಹಾಗೂ 10th ಪಾಸ್ ಆಗಿದ್ರೆ ಸಾಕು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ. ಆಫ್ಲೈನ್ ಪರೀಕ್ಷೆ, ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಆಫ್ಲೈನ್ ಪರೀಕ್ಷೆ ಇರೋದಿಲ್ಲ. ಒಂದೇ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಅದಾದ್ಮೇಲೆ ಒಂದು ಫಿಸಿಕಲ್ ಅಲ್ಲಿ ಭಾಗವಹಿಸಬೇಕಾಗತ್ತೆ. ನಿಮಗೆ 8th ಪೇ ಸ್ಕೇಲ್ ಅಪ್ಲೈ ಆದ್ರೆ 45,000 ತನಕನೂ ಸಂಬಳ ಸಿಗುತ್ತೆ. ಬೇಸಿಕ್ ಸ್ಕೇಲ್ 18 ಇರುತ್ತೆ. ಇವಾಗಿನ ಸ್ಕೇಲ್ ಪ್ರಕಾರ 30ರಿಂದ 35 ತನಕ ಸಂಬಳ ಸಿಗುತ್ತೆ. ಸೊ 8th ಪೇ ಸ್ಕೇಲ್ 2026ರಿಂದ ನೀವು ನೇಮಕಾತಿ ಆಗುವಂತಹ ಟೈಮ್ಗೆ 45,000 ರೂಪಾಯಿ ತನಕನೂ ಈ ಒಂದು ಸಂಬಳ ಬರುತ್ತೆ. ಯಾವ ರೀತಿ ಓದ್ಕೋಬೇಕು, ಹೇಗೆ ಓದ್ಬೇಕು, ಯಾವ ರೀತಿ ತಯಾರಿ ಮಾಡಬೇಕು, ಎಲ್ಲಾ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ನೇಮಕಾತಿಗೆ ಸಂಬಂಧಪಟ್ಟಂಗೆ ನೀವೇನಾದ್ರೂ ಇಂಪಾರ್ಟೆಂಟ್ ಆಗಿರೋ PDF ನೋಟ್ಸ್ಗಳು ಹಾಗೂ ಸಿಲೆಬಸ್ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ PDF ನೋಟ್ಸ್ಗಳನ್ನ ಏನಾದ್ರು ಪಡ್ಕೋಬೇಕು ಅಂದ್ರೆ ನಮ್ಮ ವಾಟ್ಸಪ್ ಚಾನಲ್ನ ನಂಬರ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಮ್ಮ RRBಯ ಪೇಯ್ಡ್ ಗ್ರೂಪ್ ಇದೆ. 99 ರೂಪಾಯಿನ ಪಾವತಿ ಮಾಡಿದ್ರೆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನಿಮ್ಮನ್ನ ಆ್ಯಡ್ ಮಾಡ್ತೀವಿ. ಅಲ್ಲಿ ಇಂಪಾರ್ಟೆಂಟ್ ಆಗಿರೋ ನೋಟ್ಸ್ಗಳನ್ನ ಶೇರ್ ಮಾಡ್ತೀವಿ. ಈ ಒಂದು ನೇಮಕಾತಿ ಮುಗಿಯೋವರೆಗೂ ಎಷ್ಟು ಸಾಧ್ಯ ಅಷ್ಟು ಪ್ರಮುಖವಾದ ಇಂಪಾರ್ಟೆಂಟ್ ಆಗಿರೋ ವಿಷಯಗಳಿರ್ತವೆ, ಸಿಲೆಬಸ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಿಮಗೆ ನೋಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಯಾರು ಆಸಕ್ತಿ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ, ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕೂಡ ಕೊಡ್ತೀವಿ. ಅಲ್ಲಿ ಇಂಪಾರ್ಟೆಂಟ್ ಆಗಿರೋ PDF ನೋಟ್ಸ್ಗಳನ್ನ ನಿಮಗೆ ಶೇರ್ ಮಾಡಲಾಗುತ್ತೆ. ಓಕೆನಾ? ಇದ್ರ ಜೊತೆ ವಿಡಿಯೋನ ಶುರು ಮಾಡೋಣ. ಸೊ ರೈಲ್ವೆ ಇಲಾಖೆ ಹಾಗೆ ಅಧಿಕೃತವಾದಂತಹ ಎಲ್ಲಾ ಲಿಂಕ್ ಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅನ್ನೋರು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೋಬಹುದು. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳನ್ನು ಥರ್ಡ್ ಪಾರ್ಟಿ ವೆಬ್ಸೈಟ್ ಗಳಲ್ಲಿ ಹೋಗಿ ಅಪ್ಲೈ ಮಾಡಕ್ ಹೋಗ್ಬೇಡಿ, ಸ್ಕ್ಯಾಮ್ ಆಗೋ ಸಾಧ್ಯತೆಗಳಿರ್ತವೆ. ಎಲ್ಲ ಅಧಿಕೃತವಾದ ಲಿಂಕ್ ಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ರೈಲ್ವೆ ನೇಮಕಾತಿ ಬೋರ್ಡ್ ಈ ಬಾರಿ ಗ್ರೂಪ್ ಡಿ ಹುದ್ದೆಗಳಿಗೆ ಕರೆದಿದೆ. ಗ್ರೂಪ್ ಡಿ ಹುದ್ದೆಗಳು ಅಂದ್ರೆ ಇದು ಫಿಸಿಕಲ್ ವರ್ಕ್ ಆಗಿರುತ್ತೆ. ಮುಂದೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪಾಯಿಂಟ್ಸ್ ಮ್ಯಾನು, ಅಸಿಸ್ಟೆಂಟು, ಟ್ರ್ಯಾಕ್ ಮೇಂಟೈನರ್, ಅಸಿಸ್ಟೆಂಟ್ ಲೋಕೋ ಶೀಲ್ಡ್, ಅಸಿಸ್ಟೆಂಟ್ ಆಪರೇಷನ್, ಅಸಿಸ್ಟೆಂಟ್ ಆಪರೇಷನ್ಸ್ ಅಂಡ್ ಅಸಿಸ್ಟೆಂಟ್ TL ಅಂಡ್ AC ಈ ರೀತಿಯಾಗಿ ಹುದ್ದೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಇದು ನೀವು ಕೆಲಸ ಮಾಡುವಂತಹ ಹುದ್ದೆಗಳ ಹೆಸರುಗಳಾಗಿರ್ತವೆ. ಇದರ ನೇಮಕಾತಿ ಸಂಖ್ಯೆ ಇದನ್ನ ನೀವು ನೆನ್ಪಿಟ್ಕೋಬೇಕು. CEN 08/2024 ಇದು ನಿಮ್ಮ ಅಧಿಕೃತವಾದ ನೋಟಿಫಿಕೇಶನ್ ನಂಬರ್. ಎಲ್ಲೆಲ್ಲಿ ಕೆಲಸ ಇರುತ್ತೆ? ಆಲ್ ಓವರ್ ಇಂಡಿಯಾ ಇದೆ. ಅಂದ್ರೆ 32,000 ಹುದ್ದೆಗಳಿದೆಯಲ್ಲ, ಇದು ಆಲ್ ಓವರ್ ಇಂಡಿಯಾ. ನೀವು ಕರ್ನಾಟಕದಲ್ಲೇ ಅಪ್ಲೈ ಮಾಡ್ಕೋತೀನಿ ಅಂದ್ರೆ ಮುಂದೆ ಡಿಸ್ಕಷನ್ ಮಾಡ್ತೀನಿ, ಎಷ್ಟು ಪೋಸ್ಟ್ ಇದೆ, ಯಾವ್ಯಾವ ಕೆಟಗರಿ ಎಷ್ಟು ಸಿಗುತ್ತೆ, ಎಲ್ಲದ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗೋಣ. ಆಲ್ ಓವರ್ ಇಂಡಿಯಾ, ನಾವು ಕರ್ನಾಟಕನೇ ಬೇಡಪ್ಪ, ನಾವು ಹೊರಗಡೆ ಹೋಗಿ ಬೇರೆ 18 RRB ಝೋನ್ಸ್ ಇದೆ, ಎಲ್ಲಾದ್ರೂ ನಾನು ಕೆಲಸ ಮಾಡ್ತೀನಿ ಅಂತ ಏನಾದ್ರು ನೀವು ಬಯಸಿದ್ರೆ 32,438 ಹುದ್ದೆಗಳಿದೆ. ಎಲ್ಲಿ ಬೇಕಾದ್ರೂ ಹೋಗಿ ನೀವು ಆ ಒಂದು ರೈಲ್ವೆಗೆ ಝೋನ್ಗಳಿಗೆ ಅರ್ಜಿ ಹಾಕೊಂಡು ಎಕ್ಸಾಮ್ ಅನ್ನ ಬರಿಬಹುದಾಗಿರುತ್ತೆ. ಯಾವಾಗಿಂದ ಅರ್ಜಿ ಹಾಕೋದು? ಆಲ್ರೆಡಿ ಪ್ರಾರಂಭ ಆಗಿದೆ. ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋ ಮೊದಲನೇ ದಿನ ಪ್ರಾರಂಭ ಆಗಿದೆ. 23 ಜನವರಿ 2025ರಿಂದ 22 ಫೆಬ್ರವರಿ 2025 ತನಕ ಈ ಒಂದು ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಹಾಕ್ಬೋದು. ಯಾವ ರೀತಿ ಅರ್ಜಿ ಹಾಕ್ಬೇಕು? ಆನ್ಲೈನ್ ಪೋರ್ಟಲ್ಗೆ ಹೋಗಿ ಅರ್ಜಿಯನ್ನು ಹಾಕ್ಬೇಕು. ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಬೆಂಗಳೂರು ಝೋನ್ ಅಂದ್ರೆ ನಮ್ಮ ಹುಬ್ಬಳ್ಳಿ ಝೋನ್ ಅಂತ ಕರಿತೀವಿ, ನೈಋತ್ಯ ರೈಲ್ವೆ ಅಂತ. ನಾವು ಕರ್ನಾಟಕದ ಅಭ್ಯರ್ಥಿಗಳೇನಾದ್ರು ನೀವು ಅರ್ಜಿ ಹಾಕಿದ್ರೆ ನೈಋತ್ಯ ರೈಲ್ವೆಗಳಿಗೆ ಹಾಕಿ ಹುದ್ದೆಗಳನ್ನು ನೋಡಿಕೊಂಡು, ಕರ್ನಾಟಕ ಬಿಟ್ಟು ಬೇರೆ ಆಗ್ತೀವಿ ಅಂದ್ರೆ ಅದರದೇ ಆದಂತಹ ಅಫಿಷಿಯಲ್ ವೆಬ್ಸೈಟ್ಸ್ ಹೋಗಿ ಹಾಕಿ. ಡಿಸ್ಕ್ರಿಪ್ಷನ್ ಅಲ್ಲಿ RRB ಬೆಂಗಳೂರ್ದು ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ. ಸೊ ಯಾವ ರೀತಿ ನೇಮಕಾತಿ ಮಾಡ್ಕೋತಾರಪ್ಪ ಅಂದ್ರೆ, ಒಂದು ಎಕ್ಸಾಮ್ ಮಾಡ್ತಾರೆ. ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, CBT ಎಕ್ಸಾಮ್. ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋರು ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಆ CBT ಎಕ್ಸಾಮ್ ಹೇಗಿರುತ್ತೆ ಅಂತಾನು ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಯಾವ ರೀತಿ ಇರುತ್ತೆ ಅಂತ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ಮಿನಿಮಮ್ ಪರ್ಸೆಂಟೇಜಸ್ ಅಂತ ಇರುತ್ತೆ. 30% ಅಂಡ್ 40% ಅಂತ. SC ST ಅಭ್ಯರ್ಥಿಗಳಾದ್ರೆ 30% ಮಾರ್ಕ್ಸ್ ತೆಗಿಲೇಬೇಕು. ಹಾಗಿದ್ರೆ ಲೀಸ್ಟ್ ಬರೋ ಚಾನ್ಸ್ ಇರುತ್ತೆ. ಉಳಿದಂತ OBC ಮತ್ತು GM ಆದ್ರೆ 40% ತೆಗಿಬೇಕು. ಅಂದ್ರೆ 100 ಅಂಕಗಳಿಗೆ 40 ಅಂಕಗಳು OBC ಮತ್ತು GM ಆದ್ರೆ, ಹಾಗೂ
ನಮ್ಮ SC ST ಅಭ್ಯರ್ಥಿಗಳಾದ್ರೆ 30. ಇದು ಮಿನಿಮಮ್ ಮಾರ್ಕ್ಸ್ ತೆಗಿಬೇಕಾಗಿರೋ ಮಾರ್ಕ್ಸ್. ಇದರಿಂದ ನಿಮ್ಗೆ ಸೆಲೆಕ್ಷನ್ ಆಗಲ್ಲ, ಬಟ್ ಕ್ವಾಲಿಫೈ ಆಗೋದಕ್ಕೆ ತೆಗಿಬೇಕಾಗಿರೋ ಮಾರ್ಕ್ಸ್ಗಳು. ನಿಮಗೆ ಸೆಲೆಕ್ಷನ್ ಸಿಗೋದು ಕಟ್ ಆಫ್ ನಿಲ್ಲಿಸ್ತಾರಲ್ಲ ಆ ಮಾರ್ಕ್ಸ್ಗಳ ಆಧಾರದ ಮೇಲೆ. ಅದ್ರ ಬಗ್ಗೆನೂ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ 1:3 ವಿಭಾಗದಲ್ಲಿ ಕರೀತಾರೆ. ಅಂದ್ರೆ ಎಕ್ಸಾಮ್ ಅಲ್ಲಿ ಆಯ್ಕೆಯಾಗಿರುವಂತಹ ಎಲ್ಲಾ ಅಭ್ಯರ್ಥಿಗಳನ್ನ 1:3 ಅನುಪಾತದಲ್ಲಿ ದೈಹಿಕ ಪರೀಕ್ಷೆಗೆ ಕರೀತಾರೆ. ಅದಾದ್ಮೇಲೆ ಮೆಡಿಕಲ್ಗೆ ಮತ್ತು ಡಾಕ್ಯುಮೆಂಟೇಶನ್ಗೆ 1:1 ಅಲ್ಲಿ ಕರೀತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಬೇಸಿಕ್ ಪೇ ಏನಿರುತ್ತೆ 2016ರ ಪ್ರಕಾರ 18,000 ಬೇಸಿಕ್ ಪೇ ಇರುತ್ತೆ. ಇದು ಬೇಸಿಕ್ ಅಷ್ಟೇ, ನಿಮಗೆ ಆಡ್ ಆನ್ ಆಗ್ತಾ ಬರುತ್ತೆ. ಫೈನಲ್ ನಿಮ್ ಸ್ಯಾಲ್ರಿ ಬಂದ್ಬಿಟ್ಟು 30,000ರಿಂದ 35,000 ತನಕ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ನ ಹಲವಾರು ಲಾಭಗಳಿರ್ತಾವಲ್ಲ ಅವೆಲ್ಲ ಸೇರ್ಕೊಂಡು ನಿಮಗೆ 30,000ರಿಂದ 35,000 HRA ಅಂತಿರ್ಬೋದು, DA ಅಂತಿರ್ಬೋದು, ಅವೆಲ್ಲ ಸೇರ್ಕೊಂಡು ಫೈನಲಿ 30,000-35,000 ತನಕ ನಿಮಗೆ ಸಂಬಳ ಆಗುತ್ತೆ. 7th ಪೇ ಸ್ಕೇಲ್ ಪ್ರಕಾರ 2026ರ ಜನವರಿ 1ರಿಂದ 8th ಪೇ ಸ್ಕೇಲ್ ಬರುತ್ತೆ. 8th ಪೇ ಸ್ಕೇಲ್ ಬಂದ್ರೆ 40,000ರಿಂದ 45,000 ತನಕ ನಿಮ್ ಸಂಬಳ ಹೋಗೋ ಚಾನ್ಸ್ ಇರುತ್ತೆ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗಿರೋ ಬೇಸಿಕ್ ಮಾಹಿತಿಗಳು. ಈಗ ಸ್ವಲ್ಪ ಡೇಟಾಸ್ ನೋಡ್ತಾ ಹೋಗೋಣ. ಡೇಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಫೀಸ್ ಸ್ಟ್ರಕ್ಚರ್ ಬಗ್ಗೆನೂ ನಿಮ್ಗೆ ಹೇಳ್ತೀನಿ ನೋಡಿ. 22 ಜನವರಿ 2025ರಿಂದ ಪ್ರಾರಂಭ, ನೋಟಿಫಿಕೇಶನ್ ಆಗಿರೋದು 23 ಜನವರಿ 2025ರಿಂದ ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೋದು. ಎಲ್ಲಿವರೆಗೆ? 22 ಫೆಬ್ರವರಿ 2025 ಮಧ್ಯರಾತ್ರಿವರೆಗೂ ಹಾಕ್ಬೋದು. ಮತ್ತೆ ಫೀಸ್ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಎಷ್ಟು ಫೀಸ್ ಅಂತ ಹೇಳ್ತೀನಿ ನಿಮ್ಗೆ. ಅದನ್ನ ಕಟ್ಟೋದಕ್ಕೆ 24 ಫೆಬ್ರವರಿ 2025ರ ಮಧ್ಯರಾತ್ರಿವರೆಗೆ ಅವಕಾಶ ಇರುತ್ತೆ. ಹಾಗೆ ನೀವು ಅರ್ಜಿ ಹಾಕ್ತಂತ ಸಂದರ್ಭದಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ಸ್ ಅನ್ನ ಬಿಟ್ಟು ಬೇರೆ ಯಾವುದೇ ಕರೆಕ್ಷನ್ಸ್ ಮತ್ತೆ ಮಾಡಿಫಿಕೇಶನ್ಸ್ ಅನ್ನ ಮಾಡಂಗಿದ್ರೆ ನಿಮ್ಮ ಅರ್ಜಿಯಲ್ಲಿ 25 ಫೆಬ್ರವರಿ 2025ರಿಂದ 6 ಮಾರ್ಚ್ 2025 ತನಕ ಅವಕಾಶವನ್ನ ಕೊಡ್ತಾರೆ. ಇಷ್ಟು ಮಾಹಿತಿಗಳು ನಿಮಗೆ ಬೇಸಿಕಲಿ ಗೊತ್ತಿರಬೇಕು. ನೆಕ್ಸ್ಟ್, ಯಾರಪ್ಪ ಅರ್ಜಿ ಹಾಕ್ಬೋದು? ಕ್ಯಾಂಡಿಡೇಟ್ಸ್ ವಿತ್ 10th ಪಾಸ್, 10ನೇ ತರಗತಿ ಪಾಸ್ ಆಗಿರುವ, SLC ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಹಾಕ್ಬೋದು. ITI ಆಗಿರ್ತಕ್ಕಂಥವ್ರು ಹಾಕ್ಬೋದು, ಅಥವಾ ಈ ಒಂದು ಕ್ವಾಲಿಫಿಕೇಶನ್ಗೆ ಈಕ್ವಾಲೆಂಟ್ ಆಗಿರೋರು ಹಾಕ್ಬೋದು. ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ NAC ಅವರು ಕೊಟ್ಟಿರ್ತಕ್ಕಂತಹ NCVT ಏನು ಸರ್ಟಿಫಿಕೇಟ್ ನ ಪಡ್ಕೊಂಡಿರ್ತಾರೋ ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕ್ಬೋದು. ಏಜ್ ಲಿಮಿಟ್ ಏನು ನೋಡಿ, ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ. 18ರಿಂದ 36 ವರ್ಷದ ನಡುವೆ ಇರತಕ್ಕಂಥ ಅಭ್ಯರ್ಥಿಗಳು. ಸಾಮಾನ್ಯವಾಗಿ ರೈಲ್ವೆಯಲ್ಲಿ 18ರಿಂದ 33 ಇರುತ್ತೆ. 3 ವರ್ಷಗಳ ಕಾಲ ಕೋವಿಡ್ ಎಕ್ಸೆಂಪ್ಷನ್ ಅಂತ ಈ ಒಂದು ಅಧಿಸೂಚನೆಗಾಗಿ ಮಾತ್ರ, ಅಂದ್ರೆ ಕೇವಲ ಈ ವರ್ಷ ಮಾತ್ರ, ಈಗ ಏನು ಅಧಿಸೂಚನೆ ಮಾಡಿದ್ದಾರೆ ಈ ಅಧಿಸೂಚನೆಯಲ್ಲಿ ಮಾತ್ರ ಅವರು ನಿಮಗೆ ಎಕ್ಸೆಂಪ್ಷನ್ ನ ಕೊಟ್ಟಿದ್ದಾರೆ 3 ವರ್ಷ. ಅಂದ್ರೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿದ್ದಾರೆ 36 ವರ್ಷದ ತನಕ ಏಜ್ ಇರೋರು ಅರ್ಜಿಯನ್ನು ಹಾಕ್ಬೋದು. ಯಾರಪ್ಪ ಅಂದ್ರೆ ನೋಡಿ ಇಲ್ಲಿ 2/1/1986 ಏನಿರುತ್ತೆ ಇವರು OBC ನಾನ್ ಕ್ರೀಮಿ, OBC ಕ್ಯಾಟಗರಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ 2/1/1986ರ ಒಳಗೆ ನಿಮ್ಮ ಜನ್ಮ ದಿನಾಂಕ ಇದ್ರೆ ನೀವು ಅರ್ಜಿ ಹಾಕ್ಬೋದು. SC ST ಅಭ್ಯರ್ಥಿಗಳಾದ್ರೆ 2/1/1984 ಹಾಗೂ UR ಅನ್ರಿಸರ್ವ್ ಮತ್ತು EWS ಆದ್ರೆ 2/1/1989ರ ನಂತರದ ಡೇಟ್ ಆಫ್ ಬರ್ತ್ ಯಾರ್ಯಾರಿದೆ ಅವರೆಲ್ಲ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು. ಮತ್ತೆ 18 ವರ್ಷ ಮಿನಿಮಮ್ ಇರಲೇಬೇಕು ಅಂದ್ರೆ 1/1/2007 ಆ ಒಂದು ಡೇಟ್ ಅನ್ನು ಏನ್ ಕೊಟ್ಟಿದ್ದಾರೆ 18 ವರ್ಷ ದಾಟೋ ಡೇಟು, ಆ ಒಂದು ಡೇಟ್ ಇರಬೇಕಾಗತ್ತೆ. ಓಕೆನಾ, ಇಷ್ಟು ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟು. 18ರಿಂದ 33 ಇರುತ್ತೆ ಸಾಮಾನ್ಯವಾಗಿ, ಬಟ್ 3 ವರ್ಷ ಎಕ್ಸೆಂಪ್ಷನ್ ನ ಕೊಟ್ಟಿದ್ದಾರೆ, ಹಾಗಾಗಿ ನೀವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಜನರಲ್ ಕ್ಯಾಟಗರಿ, ಜನರಲ್ ಮೆರಿಟ್ ಅಂತ ಏನ್ ಕರಿತೀವಿ, ಅವರ ಮ್ಯಾಕ್ಸಿಮಮ್ ವಯಸ್ಸು 36 ಇನ್ ಜನರಲ್ ಹೇಳ್ಬೇಕು ಅಂದ್ರೆ. OBC ನಾನ್ ಕ್ರಿಮಿ ಅಂತ ಏನ್ ಹೇಳ್ತೀವಿ, OBC ಕ್ಯಾಂಡಿಡೇಟ್ಗಳ ವಯಸ್ಸು 36+3, ಇದು ಅಡಿಷನಲ್ ಎಕ್ಸೆಂಪ್ಷನ್. ಇದು ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮಗೆ. OBC ನಾನ್ ಕ್ರಿಮಿಯ ಸರ್ಟಿಫಿಕೇಟ್ ಇದ್ರೆ 36+3, ಹಾಗೂ SC ST ಅಭ್ಯರ್ಥಿಗಳಾದ್ರೆ 36+5, ಅಂದ್ರೆ 36 ವರ್ಷ ಅವ್ರು ಕೊಟ್ಟಿರೋ ಥ್ರೆಶೋಲ್ಡ್. ಮತ್ತೆ ನಿಮ್ಗೆ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರಲ್ಲ ಅದರ ಮೇಲೆ ಕೊಡ್ತಕ್ಕಂಥದ್ದು 5 ವರ್ಷ, ಅಂದ್ರೆ 41 ತನಕ ಏಜ್ ಇರೋರು SC ST ಕ್ಯಾಂಡಿಡೇಟ್ಗಳಿದ್ರೆ ಅಪ್ಲೈ ಮಾಡ್ಬೋದು. ಬಟ್ ನೀವು ಸ್ವಲ್ಪ ಗಮನ ಇಟ್ಕೊಂಡು ಅರ್ಜಿ ಹಾಕಿ, ಯಾಕಂದ್ರೆ ಫಿಸಿಕಲ್ ಇರುತ್ತೆ, ಕೆಲಸ ಕೂಡ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಕೆಲಸಗಳನ್ನ ಮಾಡು. ಗ್ರೂಪ್ C ಗ್ರೂಪ್ D ಹುದ್ದೆಗಳು ಬಂದ್ರೆ ರೈಲ್ವೆಯಲ್ಲಿ ಫಿಸಿಕಲ್ ಕೆಲಸಗಳಿರ್ತವೆ. ಹಾಗಾಗಿ ದೈಹಿಕ ಸಾಮರ್ಥ್ಯ ಬಹಳ ಮುಖ್ಯ ಆಗುತ್ತೆ ಈ ಕೆಲಸವನ್ನ ಮಾಡೋದಕ್ಕೆ. ಸೊ ಇಷ್ಟು ಮಾಹಿತಿಗಳು ಕ್ಲಿಯರ್ ಆಯ್ತು ಅನ್ಕೋತೀನಿ. ಮುಂದೆ ಹೋಗೋಣ. ಈಗ ಅರ್ಜಿ ಶುಲ್ಕ. ಅರ್ಜಿ ಶುಲ್ಕ ಬಂದ್ಬಿಟ್ಟು SC ST ಅಭ್ಯರ್ಥಿಗಳು, ಫೀಮೇಲ್ಸು, ಟ್ರಾನ್ಸ್ಜೆಂಡರ್ಸು, ಫೀಮೇಲ್ ಕ್ಯಾಂಡಿಡೇಟ್ಗಳು, ಟ್ರಾನ್ಸ್ಜೆಂಡರ್ಸು, ಎಕ್ಸ್ ಸರ್ವಿಸ್ ಮೆನ್ಸು, ಇವರೆಲ್ರಿಗೂ
ಏನಾಗುತ್ತೆ, ನಿಮಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು 250 ರೂಪಾಯಿ ಇರುತ್ತೆ. ಈ ಉಳಿದಂತ ಎಲ್ಲ ಅಭ್ಯರ್ಥಿಗಳಿಗೂ 500 ರೂಪಾಯಿ ಇರುತ್ತೆ. ಓಕೆ, ಈ 250 ರೂಪಾಯಿ ಏನು ಕಟ್ತೀರಾ, 250 ರೂಪಾಯಿ ನೀವು ಎಕ್ಸಾಮನ್ನು ಬರೆದ್ರೆ, ಎಕ್ಸಾಮನ್ನು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾದಾಗ ಸಂಪೂರ್ಣವಾದಂಥ ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನ ತಗೊಳುತ್ತೆ. ನೀವು ಪೇಮೆಂಟನ್ನು ಮಾಡ್ತೀರಲ್ಲ, ಆನ್ಲೈನ್ ಪೇಮೆಂಟನ್ನು ಮಾಡ್ತೀರಾ, ಅದೇ ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಆಗುತ್ತೆ ಒಂದ್ಸಲ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿದ್ಮೇಲೆ. ದಿಸ್ ಫೀಸ್ ಆಫ್ ₹250 ಶೆಲ್ ಬಿ ರೀಫಂಡೆಡ್ ಟು ಡ್ಯೂ ಕೋರ್ಸ್ ಡಲಿ ಡಿಡಕ್ಟಿಂಗ್ ಬ್ಯಾಂಕ್ ಚಾರ್ಜಸ್ ಆಸ್ ಅಪ್ಲಿಕೇಬಲ್ ಆನ್ ಅಪಿಯರಿಂಗ್ CBT. ನೀವು ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಸಾಕು, SC/ST ಅಭ್ಯರ್ಥಿಗಳು 250 ರೂಪಾಯಿ ಕೊಟ್ಟಿರ್ತಾರಲ್ಲ, SC/ST ಅಭ್ಯರ್ಥಿಗಳಿರ್ಬೋದು, ಫೀಮೇಲ್ ಅಭ್ಯರ್ಥಿಗಳಿರ್ಬೋದು, PWBD ಅಭ್ಯರ್ಥಿಗಳಿರ್ಬೋದು, ಎಕ್ಸ್ ಸರ್ವಿಸ್ ಮೆನ್ಸ್ ಇರ್ಬೋದು, ಟ್ರಾನ್ಸ್ಜೆಂಡರ್ಸ್ ಇರ್ಬೋದು, ಇವರೆಲ್ರಿಗೂ ಈ ಅವಕಾಶ ಇದೆ. ಹಾಗೆ EBC ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇದ್ರೂ ಕೂಡ ಆಗುತ್ತೆ. 250 ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇರುತ್ತೆ. ಅದನ್ನ ನೀವು ಎಕ್ಸಾಮ್ ಬರೆದ ತಕ್ಷಣ ರೀಫಂಡ್ ಆಗುತ್ತೆ ನಿಮ್ಗೆ. ಅದು ನೀವು ಉಳಿದಂತ ಎಲ್ಲ ಅಭ್ಯರ್ಥಿಗಳು OBC ಮತ್ತು UR ಅನ್ರಿಸರ್ವ್ ಇರ್ತಾರಲ್ಲ, ಅವ್ರು 500 ರೂಪಾಯಿ ಎಕ್ಸಾಮ್ ಫೀಸನ್ನು ಕಟ್ಟಬೇಕು. ಇದರಲ್ಲಿ 400 ರೂಪಾಯಿ ನಿಮ್ಗೆ ಎಕ್ಸಾಮ್ ಅಟೆಂಡ್ ಮಾಡಿದ ತಕ್ಷಣ ರಿಫಂಡ್ ಆಗುತ್ತೆ. ಅಂದ್ರೆ ನೀವು CBT 1 ನಲ್ಲಿ ಅಪಿಯರ್ ಆಗಬೇಕು. CBT 1 ನಲ್ಲಿ ನೀವು ಎಕ್ಸಾಮ್ ಅನ್ನ ಬರೆದ್ರೆ ಅದರಲ್ಲಿ 400 ರೂಪಾಯಿ ನಿಮಗೆ ರಿಫಂಡ್ ಆಗುತ್ತೆ. SC/ST ಅಭ್ಯರ್ಥಿಗಳಿಗೆ 250 ರಿಫಂಡ್ ಆಗುತ್ತೆ. ಈಗ ಒಂದಿಷ್ಟು ವೇಕೆನ್ಸಿಯ ಟ್ರೆಂಡ್ ನೋಡೋಣ. 2018-19 ವೇಕೆನ್ಸಿಗಳಾದಾಗ ಯಾವ ರೀತಿ ಟ್ರೆಂಡ್ ಅನ್ನ ಕಾಪಾಡ್ಕೊಂಡಿತ್ತು. 62,097 ಪೋಸ್ಟ್ ಬಂದಿತ್ತು 2018ರಲ್ಲಿ. ಅದು ಅಪ್ಡೇಟ್ ಆಗಿ 1,33,769 ಆಯಿತು. ಇದು ಕಳೆದ ಬಾರಿಯ ನೋಟಿಫಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ, ಇವೆರಡು ಒಂದೇನೆ. ಈ ವರ್ಷ ನೋಡಿ ಎಷ್ಟು ಡ್ರಾಪ್ ಆಗಿದೆ, 32,438 ಪೋಸ್ಟ್ ಮಾತ್ರ ಇದೆ. ಅಂದ್ರೆ 1/3 ಅಷ್ಟು ಮೈನಸ್ ಆಗಿದೆ. ನೀವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. 2025ರಲ್ಲಿ, ಕಳೆದ ಬಾರಿ ನೋಟಿಫೈ ಆಗಿದ್ದು 18-19ರಲ್ಲಿ. ನೆಕ್ಸ್ಟ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಇದೆ. ಪಾಯಿಂಟ್ಸ್ಮನ್ B ಟ್ರಾಫಿಕ್ ಡಿಪಾರ್ಟ್ಮೆಂಟು, ಅಸಿಸ್ಟೆಂಟ್ ಬ್ರಿಡ್ಜ್, ಟ್ರ್ಯಾಕ್ ಮೆಷಿನ್, ಆಮೇಲೆ ಟ್ರ್ಯಾಕ್ ಮೇಂಟೈನರ್, ಅಸಿಸ್ಟೆಂಟ್ P ವೇ, ಇವಿಷ್ಟು ಕೂಡ ಎಂಜಿನಿಯರಿಂಗ್ ವಿಭಾಗಕ್ಕೆ ಬರ್ತವೆ ಪೋಸ್ಟ್ಗಳು. ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಅದ್ರ ಮುಂದೆ ನಿಮಗೆ ಕಾಣ್ತಾ ಇದೆ. ಇದರಲ್ಲಿ ಹೈಯೆಸ್ಟ್ ನನಗೆ ಕಾಣ್ತಾ ಇರೋದು ಟ್ರ್ಯಾಕ್ ಮೇಂಟೈನರ್ ಬಂದ್ಬಿಟ್ಟು ಎಂಜಿನಿಯರಿಂಗ್ ವಿಭಾಗಕ್ಕೆ ಬರುತ್ತೆ. ಇದರಲ್ಲಿ 13,187 ಪೋಸ್ಟ್ಗಳು ಕಂಡು ಬರ್ತಾ ಇವೆ. ಸೊ ಯಾವ ಡಿಪಾರ್ಟ್ಮೆಂಟ್ಗೆ ಬರುತ್ತೆ, ಎಷ್ಟು ವೇಕೆನ್ಸಿ ಇದೆ ಅಂತಿದೆ. ಇದು ಟೆಕ್ನಿಕಲಿ ಯಾವ ಜಾಬ್ಗೆ ಹೋಗಬೇಕು ಅಂತ ಆಸೆ ಪಡ್ತಿರೋ ಅವರು ಸ್ವಲ್ಪ ರಿಸರ್ಚ್ ಮಾಡಿ ಆ ಒಂದು ಡಿಪಾರ್ಟ್ಮೆಂಟ್ನ ಪ್ರಿಫರೆನ್ಸ್ ಆಗಿ ಕೊಟ್ಕೋಬಹುದು. ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳಿ ಕೊಟ್ಟಿದ್ದೀನಿ. ಇಷ್ಟೊಂದು ನೋಡ್ಕೊಂಡಿರಿ. ಓವರ್ ಆಲ್ ಆಗಿ 32,438 ಪೋಸ್ಟ್ ಇದೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ ಮತ್ತು ಎಷ್ಟು ವೇಕೆನ್ಸಿ ಇದೆ ಅಂತ ಇಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ. ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಇದನ್ನ ನೋಡ್ಕೋಬಹುದು. ಜೊತೆಗೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಬೆಟರು, ಯಾವ ಪೋಸ್ಟ್ ಬೆಟರ್ ಅನ್ನೋದ್ರ ಮೇಲೆ ನೀವು ಅರ್ಜಿಗಳನ್ನ ಹಾಕೋಬಹುದು. ಝೋನ್ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಇಲ್ಲಿ ಮಾಹಿತಿ ಇದೆ. ಇಲ್ಲಿ ಹುಬ್ಬಳ್ಳಿ ಅಂತ ಇದೆಯಲ್ಲ, ಇದು ನಮ್ಮ ಕರ್ನಾಟಕದ ನೈಋತ್ಯ ರೈಲ್ವೆಗೆ ಸಂಬಂಧಪಟ್ಟಿರೋದು. ಸೌತ್ ಅಂಡ್ ವೆಸ್ಟರ್ನ್ ರೈಲ್ವೇಸ್ ಇಷ್ಟು ಹುದ್ದೆಗಳು ಕರ್ನಾಟಕದಲ್ಲಿ ಖಾಲಿ ಇದೆ. ಟೋಟಲಿ 503 ಹುದ್ದೆಗಳಿದೆ. ಇದರಲ್ಲಿ ಅನ್ರಿಸರ್ವ್ ಅವ್ರಿಗೆ 207 ಸಿಗುತ್ತೆ, SC ಅವರಿಗೆ 75, ST ಅವರಿಗೆ 37 ಹಾಗೂ OBC ಅವರಿಗೆ 133. EWS ಕ್ಯಾಂಡಿಡೇಟ್ಸ್ಗೆ 50 ವೇಕೆನ್ಸಿಗಳು. ಒಟ್ಟಾರೆಯಾಗಿ 503 ವೇಕೆನ್ಸಿಗಳು ನಮ್ಮ ಹುಬ್ಬಳ್ಳಿ ಝೋನ್ ಅಲ್ಲಿ ಕಂಡು ಬರ್ತವೆ. ಹುಬ್ಬಳ್ಳಿ ಝೋನು ನೈಋತ್ಯ ರೈಲ್ವೆ ಅಂತ ನಾವೇನ್ ಕರಿತೀವಿ. ನಾವು ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದ್ರೆ ಫಸ್ಟ್ ಪ್ರಿಫರೆನ್ಸ್ ಇದ್ರ ಕಡೆ ಇರಲಿ. ಇಲ್ಲ ಅಂತ ಹೇಳಿದ್ರೆ ನೀವು ಆ ಒಂದು ಪ್ರಾದೇಶಿಕ ಭಾಷೆ ಗೊತ್ತಿರ್ಬೇಕಾಗತ್ತೆ. ಅಲ್ಲೋ ಕೆಲಸ ಮಾಡ್ತಕ್ಕಂಥವ್ರು ಮುಂಬೈಗೂ ಅಪ್ಲೈ ಮಾಡ್ಬೋದು, ಜೈಪುರ್ಗೆ ಅಪ್ಲೈ ಮಾಡ್ಬೋದು, ಜಬಲ್ಪುರ, ಭುವನೇಶ್ವರ, ಬಿಸ್ಲಾಪುರ, ಡೆಲ್ಲಿ, ಚೆನ್ನೈ, ಗೋರಖ್ಪುರ್, ಗುವಾಹಟಿ, ಕೋಲ್ಕತ್ತಾ, ಮುಂಬೈ, ಹಜಿಪುರ್, ಪ್ರಯಾಗ್ರಾಜ್, ಕೋಲ್ಕತ್ತಾ, ಸಿಕಂದ್ರಾಬಾದ್, ಇಷ್ಟು ಮಾಹಿತಿಗಳನ್ನು ನೋಡ್ಕೋಬಹುದು. ಇಷ್ಟು ಝೋನ್ಗಳು ಎಲ್ಲಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನ ನೋಡ್ಕೋಬಹುದು. ಇದನ್ನು ಕೂಡ ಟೆಲಿಗ್ರಾಮ್ ಅಲ್ಲಿ ಆಡ್ ಮಾಡಿರ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಫ್ರೀ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಲ್ಲಿ ಆಡ್ ಮಾಡಿರ್ತೀನಿ. ಬೇಕಾದವ್ರಿಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನೋಡ್ಕೋಬಹುದು. ಸೆಲೆಕ್ಷನ್ ಪ್ರೊಸೆಸ್ಗಳು, ಮೊದಲನೇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಒಂದು CBT ಒಂದು ಎಕ್ಸಾಮ್ ಇರುತ್ತೆ, ಹೋಗಿ ಅಟೆಂಡ್ ಮಾಡಬೇಕು. ಆ ಎಕ್ಸಾಮ್ ಅಲ್ಲಿ ಪಾಸ್ ಆದವ್ರಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ, ಫಿಸಿಕಲ್ ಟೆಸ್ಟ್. ಅದ್ರಲ್ಲಿ ಪಾಸ್ ಆದವ್ರಿಗೆ ಮೆಡಿಕಲ್ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಫೈನಲ್ ಸೆಲೆಕ್ಷನ್. ಈಗ ಎಕ್ಸಾಮ್ಸ್ಗೆ ಬಂದ್ಬಿಡೋಣ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಯಾವ ರೀತಿ ಮಾಡ್ತಾರೆ ಅಂದರೆ, ಜನರಲ್ ಸೈನ್ಸಿಂದ 25 ಮಾರ್ಕ್ಸ್ಗಳು, ಮ್ಯಾಥಮೆಟಿಕ್ಸ್ ಇಂದ 25 ಮಾರ್ಕ್ಸ್ಗಳು, ಜನರಲ್ ರೀಸನಿಂಗ್ ಇಂದ 30 ಮಾರ್ಕ್ಸ್ಗಳು, ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಇಂದ 20 ಮಾರ್ಕ್ಸ್ಗಳು. ಓವರ್ ಆಲ್ ಆಗಿ 100 ಅಂಕಗಳಿಗೆ ಈ ಒಂದು ಎಕ್ಸಾಮ್ ಅನ್ನ ಮಾಡ್ತಾರೆ. ಎಷ್ಟು ಸಮಯ ಕೊಡ್ತಾರೆ? 90 ನಿಮಿಷ ಕಾಲಾವಕಾಶವನ್ನ ಕೊಡ್ತಾರೆ.
ಹಾಗೆ PWBD ಅಭ್ಯರ್ಥಿಗಳಿದ್ರೆ 120 ನಿಮಿಷಗಳ ಕಾಲಾವಕಾಶ ಇರುತ್ತೆ ನಿಮ್ಮ ಸ್ಕ್ರೈಬ್ ಜೊತೆಯಲ್ಲಿ. ಅಂದ್ರೆ ವಿಜ್ಞಾನದಿಂದ 25 ಅಂಕಗಳ ಕೇಳ್ತಾರೆ, ಗಣಿತದಿಂದ 25 ಅಂಕ, ಇನ್ನು ರೀಸನಿಂಗ್ ವಿಭಾಗ 30 ಅಂಕ, ಹಾಗೂ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ತಿಳುವಳಿಕೆ ಮತ್ತು ಪ್ರಚಲಿತ ವಿದ್ಯಮಾನ ಇದರಲ್ಲಿ 20 ಅಂಕ ಬರುತ್ತೆ. ಸೆಕ್ಷನ್ ವೈಸ್ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗೂ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ದೇರ್ ವಿಲ್ ಬಿ ಎ ನೆಗೆಟಿವ್ ಮಾರ್ಕಿಂಗ್ 1/3. 3 ಪ್ರಶ್ನೆಗಳಿಗೆ ತಪ್ಪಾದ ಉತ್ತರಗಳನ್ನ ಕೊಟ್ರೆ 1 ಅಂಕವನ್ನ ನೀವು ಕಳ್ಕೊತೀರಾ. ಇದು ಆನ್ಲೈನ್ ಎಕ್ಸಾಮಿನೇಷನ್ ನ ಪ್ಯಾಟರ್ನ್. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಫಾರ್ ಶಾರ್ಟ್ ಲಿಸ್ಟಿಂಗ್ ವೇರಿಯಸ್ ಕಮ್ಯುನಿಟೀಸ್. ಈಗ 100 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡ್ತಾ ಇದ್ದಾರೆ, ಅವರೊಂದು ಕಟ್ ಆಫ್ ಅನ್ನ ನಿಲ್ಲಿಸ್ತಾರೆ. ಆ ಕಟ್ ಆಫ್ ಅನ್ನ ನೀವು ಪಾರ್ ಮಾಡ್ಕೊಂಡ್ರೆ ನೀವು ಲೀಸ್ಟ್ ಬರಕ್ ಸಾಧ್ಯ. ಬಟ್ ಇನ್ನೊಂದು ಕಂಡೀಷನ್ ಇದೆ, ಅವ್ರು ಹೇಳ್ತಿರೋದು ಮಿನಿಮಮ್ ಮಾರ್ಕ್ಸ್ ಕೂಡ ನಿಲ್ಸಿದ್ದಾರೆ. ಮಿನಿಮಮ್ ಮಾರ್ಕ್ಸ್ ಅಂದ್ರೆ ಈಗ ನೀವು ಲೀಸ್ಟ್ ಕನ್ಸಿಡರ್ ಮಾಡಬೇಕು ಅಟ್ಲೀಸ್ಟ್ ಅಂದ್ರೆ ನೀವು ಮಿನಿಮಮ್ ಮಾರ್ಕ್ಸ್ ತಗೊಂಡಿರ್ಬೇಕಲ್ಲ. ಸೊ 100ಗೆ 40% ಅಂದ್ರೆ 40 ಮಾರ್ಕ್ಸ್ಗಳನ್ನ UR ಅನ್ರಿಸರ್ವ್ ಕ್ಯಾಂಡಿಡೇಟ್ಸ್ ತಗೋಬೇಕು. EWS ಅವರು ಕೂಡ 40%, OBC ನಾನ್ ಕ್ರಿಮಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ 30%, SC/ST ಅಭ್ಯರ್ಥಿಗಳಾದ್ರೆ 30%. ಇದು ಮಿನಿಮಮ್ ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ತಗೊಳ್ಳೇಬೇಕು ನೀವು. ಹಾಗಿದ್ರೆ ಮಾತ್ರ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಯಾವುದೋ ಒಂದು ಝೋನ್ ಅಲ್ಲಿ 5 ಪೋಸ್ಟ್ ಇದೆ ಅನ್ಕೊಳ್ಳೋಣ, 5ರಿಂದ 10 ಪೋಸ್ಟ್ ಇದೆ ಅನ್ಕೊಳ್ಳೋಣ. ಅದರಲ್ಲಿ SC/ST ಕ್ಯಾಂಡಿಡೇಟ್ಗಳು ಒಂದು 5 ಪೋಸ್ಟ್ ಇದೆ. ಈಗ ಯಾರು ಕೂಡ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂದ್ರೆ, ಯಾರು ಕೂಡ 30% ಮೇಲೆ ಮಾರ್ಕ್ಸ್ ತೆಗೆದೇ ಇಲ್ಲ, 100ಕ್ಕೆ 30 ಮೇಲೆ ತೆಗೆದಿಲ್ಲ ಅಂದ್ರೆ 5 ವೇಕೆನ್ಸಿಗಳು ಖಾಲಿ ಉಳ್ಕೋತವೆ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ 29, 28 ತೆಗೆದಿರೋರನ್ನ ಸೆಲೆಕ್ಷನ್ ಮಾಡೋದಿಲ್ಲ. ಈ ರೀತಿಯಾಗಿ ರೈಲ್ವೆಯಲ್ಲಿ ನಡೆಯೋದಿಲ್ಲ. ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಮಿನಿಮಮ್ ಮಾರ್ಕ್ಸ್ ತೆಗಿಬೇಕು, ಕಟ್ ಆಫ್ ಅನ್ನು ಕ್ವಾಲಿಫೈ ಆಗಬೇಕು. ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು ನಿಮ್ಗೆ ಗೊತ್ತಿರ್ಬೇಕಿಲ್ಲಿ. ನೆಕ್ಸ್ಟ್ ಟಾಪಿಕ್ಸ್ ಏನು ಅಂತ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮೂಲಕ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಒಂದು ಬ್ರೀಫ್ ಆಗಿ ತಿಳ್ಕೊಂಡಿರಿ. ಈಗ ಗಣಿತದಿಂದ ಏನ್ ಕೇಳ್ತಾರೆ, ಒಂದು ನಂಬರ್ ಸಿಸ್ಟಮ್ ಕೇಳ್ತಾರೆ. ಇದು ಆಲ್ಮೋಸ್ಟ್ ನಿಮ್ಗೆ NTPC ವಿಡಿಯೋಸ್ ಅನ್ನು ನೋಡಿದ್ರೆ ಗೊತ್ತಾಗಿರುತ್ತೆ. ಅದಕ್ಕಿಂತ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ ಇರುತ್ತೆ ಗ್ರೂಪ್ ಡಿ ಇದು. ಯಾಕಂದ್ರೆ ಇದು 10th ಲೆವೆಲ್ ನಲ್ಲಿ ಸಾಕಿರುತ್ತೆ ನಿಮ್ಗೆ ತಿಳ್ಕೊಳ್ಳೋದಕ್ಕೆ. 10ನೇ ತರಗತಿ ತನಕ 8, 9, 10ನೇ ತರಗತಿ ತನಕ ನಿಮ್ಗೆ ಮ್ಯಾಥ್ಸ್ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಬಾಡ್ ಮಾಸ್ ರೂಲು, ಡೆಸಿಮಲ್ಸು, ಫ್ರಾಕ್ಷನ್ಸು, LCM, HCF, ರೇಷಿಯೋ ಅಂಡ್ ಫ್ರಾಕ್ಷನ್ಸ್, ಪರ್ಸೆಂಟೇಜು, ಮೆನ್ಸುರೇಷನ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಲಾಸ್ ನಿಮಗೆ ಇದು ಗೊತ್ತಿರುತ್ತೆ. ಇನ್ನು ಅಲ್ಜಿಬ್ರಾ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಎಲಿಮೆಂಟರಿ ಸ್ಟ್ಯಾಟಿಸ್ಟಿಕ್ಸ್, ಸ್ಕ್ವೇರ್ ರೂಟ್, ಏಜ್ ಕ್ಯಾಲ್ಕುಲೇಷನ್, ಕ್ಯಾಲೆಂಡರ್, ಕ್ಲಾಕ್, ಪೈಪ್ಸ್ ಅಂಡ್ ಕ್ರಿಸ್ಟಲ್ ಇಷ್ಟು ಕಂಡು ಬರ್ತವೆ ಮ್ಯಾಥಮೆಟಿಕ್ಸ್ ನಲ್ಲಿ. ಇನ್ನು ರೀಸನಿಂಗ್ ಬಂದ್ರೆ ಅನಾಲಜಿಸ್, ಆಲ್ಫಾಬೆಟಿಕಲ್ ನಂಬರ್ ಸೀರೀಸ್, ಕೋಡಿಂಗ್, ಡಿಕೋಡಿಂಗು, ಮ್ಯಾಥಮೆಟಿಕಲ್ ಆಪರೇಷನ್ಸ್, ರಿಲೇಶನ್ಶಿಪ್ಸ್ ಸಂಬಂಧಗಳು ಅಂತ ಕರಿತೀವಲ್ಲ ಅದು, ಅನಾಲಜಿಸಮ್, ಜಂಬ್ಲಿಂಗು, ವೆನ್ ಡಯಾಗ್ರಾಮ್, ಡಾಟಾ ಇಂಟರ್ಪ್ರಿಟೇಷನ್, ಸಫಿಷಿಯನ್ಸಿ, ಕನ್ಕ್ಲೂಷನ್ ಅಂಡ್ ಡಿಸಿಷನ್ ಮೇಕಿಂಗ್, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್, ಅನಾಲಿಟಿಕಲ್ ರೀಸನಿಂಗ್, ಕ್ಲಾಸಿಫಿಕೇಶನ್, ಡೈರೆಕ್ಷನ್, ಸ್ಟೇಟ್ಮೆಂಟ್, ಆರ್ಗ್ಯುಮೆಂಟ್ ಅಂಡ್ ಅಸಂಪ್ಷನ್ಸ್ ಇಷ್ಟು ಕಂಡು ಬರ್ತವೆ ರೀಸನಿಂಗ್ ಅಲ್ಲಿ. ಜನರಲ್ ಸೈನ್ಸ್ ಬಂದ್ಬಿಟ್ಟು 10ನೇ ತರಗತಿಯ ಸ್ಟ್ಯಾಂಡರ್ಡ್ ನ CBSE ಸಿಲೆಬಸ್ ನ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಲೈಫ್ ಸೈನ್ಸ್ ಅಂದ್ರೆ ಬಯಾಲಜಿಗೆ ಸಂಬಂಧಪಟ್ಟಿರೋ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅಟ್ಲೀಸ್ಟ್ ನೀವು 6 to 10 ತನಕ ನೋಡ್ಕೊಂಡಿರ್ಬೇಕಾಗುತ್ತೆ CBSE ಸಿಲೆಬಸ್. ಸೊ ಕರ್ನಾಟಕದಲ್ಲಿ NCERT ಬುಕ್ಸ್ ಕನ್ನಡದಲ್ಲಿ ಸಿಕ್ಕಿದ್ರೆ ತಗೊಂಡು ಓದ್ಕೊಬಿಡಿ, ಈಸಿ ಆಗುತ್ತೆ ಎಲ್ಲ ಎಕ್ಸಾಮ್ಗೂ. ಅದು ಬಿಟ್ಟರೆ ನಿಮಗೆ DSCRT ಬುಕ್ಸ್ ಇರುತ್ತಲ್ಲ ಅದನ್ನೇ ಓದಿ. ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅದರಲ್ಲಿ NCERT ಕನ್ನಡ ಬುಕ್ಸ್ ಅನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ, ಈಸಿ ಇರುತ್ತೆ, ಓದ್ಕೋಬಹುದು. ಇನ್ನು ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ಎಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಭಾಗದ ಕರೆಂಟ್ ಅಫೇರ್ಸ್ ನ ತಿಳ್ಕೊಂಡಿರ್ಬೇಕು. ಸ್ಪೋರ್ಟ್ಸ್ ಇಂಪಾರ್ಟೆಂಟು, ಕಲ್ಚರ್, ಪರ್ಸನಾಲಿಟೀಸ್, ಎಕನಾಮಿಕ್ಸ್, ಪಾಲಿಟಿಕ್ಸ್ ಮತ್ತು ಎನಿ ಅದರ್ ಸಬ್ಜೆಕ್ಟ್ ಆಫ್ ಇಂಪಾರ್ಟೆನ್ಸ್. ರೀಸೆಂಟ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಬ್ಜೆಕ್ಟ್ಸ್ ಯಾವ್ದು ಬಗ್ಗೆ ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕ್ವಶನ್ ನ ಕೇಳ್ಬೋದು. ಇದಿಷ್ಟು ಒಂದು ಬ್ರೀಫ್ ಇಂಟ್ರೊಡಕ್ಷನ್. ನಿಮಗೆ ಸಿಲೆಬಸ್ ಯಾವ ರೀತಿ ಇರುತ್ತೆ, ಒಂದೇ ಎಕ್ಸಾಮ್ ಅಲ್ವಾ ಬರಿಬೇಕಾಗಿರೋದು, ನೀಟಾಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಒಂದೊಂದಕ್ಕೂ ಒಂದೊಂದು ಪ್ಲಾನ್ ಅನ್ನ ಮಾಡ್ಬೋದು. ಇಲ್ಲಿ 4 ವಿಭಾಗ ಮಾಡ್ಕೊಂಡು 4 ಒಂದೊಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಪ್ರಿಪರೇಷನ್ ಮಾಡ್ಕೊಂಡ್ರೆ ಈಸಿಯಾಗಿ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೋದು. ಕಳೆದ ವರ್ಷ ಕ್ವಶನ್ಸ್ ಅನ್ನ ಕೇಳಿದ್ರಲ್ಲ, ಅದರ ಆಧಾರದ ಮೇಲೆ ನಿಮ್ಗೆ ಇಲ್ಲಿ ಒಂದಿಷ್ಟು ಐಡಿಯಾಸ್ ಕೊಟ್ಟಿದ್ದೀನಿ ಯಾವ ರೀತಿ ತಯಾರಿ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಅದಕ್ಕೆ ತಮ್ಮನಲ್ಲಿ ಯಾವ ರೀತಿ ತಯಾರಿ ಮಾಡೋದು ಅಂತ ಕೂಡ ಹೇಳಿದಿನಲ್ಲ. ನೋಡಿ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿ 1 ಕ್ವಶನ್ ಬಂದಿತ್ತು ಲಾಸ್ಟ್. ಅಂದ್ರೆ ನೀವು ಒಂದು ಐಡಿಯಾ ಸಿಗ್ಲಿ ಅಂತ, ಎಕ್ಸಾಮ್ ಅಲ್ಲಿ 2019ರಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತ, ಈ ವರ್ಷ ಹಿಂಗೆ ಕೇಳ್ತಾರೆ ಅಂತಲ್ಲ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪೈಪ್ ಅಂಡ್ ಕ್ರಿಸ್ಟನ್, ಸಿಂಪ್ಲಿಫಿಕೇಶನ್ ಇಳೆಲ್ಲ ಒಂದೊಂದು ಕೇಳಿದ್ದಾರೆ. ಮ್ಯಾಕ್ಸಿಮಮ್ ನೋಡಿ ನಂಬರ್ ಸೀರೀಸ್ ಇಂದ 6 ಮಾರ್ಕ್ಸ್ ಕೇಳಿದ್ದಾರೆ, ಜಾಸ್ತಿ ಬರುತ್ತೆ ನಂಬರ್ ಸೀರೀಸ್ ಇಂದ.
ಅದು ಬಿಟ್ಟರೆ ಟೈಮು ಸ್ಪೀಡು ಡಿಸ್ಟೆನ್ಸಿಂದ 4, ಹಾಗೂ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸಿಂದ 4, ಟ್ರಿಗ್ನಾಮೆಂಟ್ರಿದ್ 2, ಟೈಮ್ ಆ್ಯಂಡ್ ವರ್ಕ್ 2, ಹಾಗೂ ಮೆನ್ಚುರೇಷನ್ಸ್ ಇಂದ 2. ಈ ರೀತಿಯಾಗಿ ಟೋಟಲ್ ಆಗಿ 25 ಅಂಕಗಳು ಕೇಳಿದ್ದಾರೆ. ಇನ್ನು ಉಳಿದವೆಲ್ಲ ಒಂದೊಂದು ಅಂಕಗಳ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನೀವು ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೋಬಹುದು, ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರ್ತೀನಲ್ಲ, ಸಿಂಗಲ್ ಪೇಜಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ನೋಡ್ಕೊಂಡಿರಿ. ನೆಕ್ಸ್ಟ್ ರೀಸನಿಂಗ್ ಅಲ್ಲೂ ಕೂಡ ಹಾಗೇನೆ. ರೀಸನಿಂಗ್ ಅಲ್ಲಿ ಕಳೆದ ಬಾರಿ 5 ಮಾರ್ಕ್ಸ್ ಕೇಳಿದ್ರು. ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್ ಯಾವಾಗಲೂ ಕೇಳ್ತಾರೆ, ಇಂಪಾರ್ಟೆಂಟ್. ಅದ್ ಬಿಟ್ರೆ ಬ್ಲಡ್ ರಿಲೇಷನ್, ರಕ್ತ ಸಂಬಂಧಗಳದ್ದು 3, ಆಡ್ ಒನ್ ಔಟ್, ಗುಂಪಿಗೆ ಸೇರದ ಪದವನ್ನ ತೆಗಿರಿ 3, ಸಿಲಾಗಿಸಮ್, ವೆನ್ ಡಯಾಗ್ರಾಮ್ ಎಲ್ಲ 2, ಹಾಗೆ ಮಿರರ್ ಇಮೇಜ್ ಕೂಡ 2, ಎನಾಲಜಿ 2, ಸೀರೀಸ್ ಬಂದ್ಬಿಟ್ಟು 3, ಡೈರೆಕ್ಷನ್ 2, ಕೌಂಟಿಂಗ್ ಫಿಗರ್ಸ್ 2, ಪಜಲ್ ಸಾಲ್ವ್ ಮಾಡೋದು 2. ಇನ್ನು ಉಳಿದವೆಲ್ಲ ಒಂದೊಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಹಾಗೂ ಕಂಪ್ಲೀಟ್ ಫಿಗರ್ ಎಲ್ಲ ಒಂದೊಂದು ಅಂಕಗಳು ಕೇಳಿದ್ರು. ಸೊ ಇಷ್ಟು ನೋಡ್ಕೊಂಡ್ರೆ ಲಾಸ್ಟ್ 5 ವರ್ಷಗಳ ಹಿಂದೆ ನೇಮಕಾತಿ ಆದಾಗ ಯಾವ ರೀತಿ ಕೇಳಿದ್ರು ಅಂತ ನೋಡ್ಕೊಂಡಾಗ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ್ದ್ರ ಮೇಲೆ ಕ್ವಶನ್ಸ್ ಅನ್ನ ಯಾವ ರೀತಿ ಕೇಳ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಇದ್ರಲ್ಲಿ ತುಂಬಾ ಬದಲಾವಣೆ ಆಗೋದಿಲ್ಲ, ನಿಮ್ಗೆ 1-2 ಅಂಕಗಳ ಬದಲಾವಣೆಗಳು ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಅದನ್ನ ನೀವು ನೋಡ್ಕೊಂಡಾಗ ಇದ್ರ ತಯಾರಿ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಫಿಸಿಕ್ಸ್ ಅಲ್ಲಿ 8, ಕೆಮಿಸ್ಟ್ರಿಯಲ್ಲಿ 7, ಮ್ಯಾಥ್ಸ್ ಬಯಾಲಜಿಯಲ್ಲಿ 7 ಪ್ರಶ್ನೆಗಳನ್ನ ಕೇಳಿದ್ರು. ಫಿಸಿಕ್ಸ್ ಅಲ್ಲಿ 8, ಕೆಮಿಸ್ಟ್ರಿಯಲ್ಲಿ 10, ಬಯಾಲಜಿಯಲ್ಲಿ 7, ಒಟ್ಟು 25 ಅಂಕಗಳು ಸೈನ್ಸ್ ಇಂದ ಕೇಳಿದ್ರು ಲಾಸ್ಟ್ ಟೈಮು. ಇನ್ನು ಕಳೆದ ಬಾರಿಯ ಇದು ಜನರಲ್ ಆಗಿ ಹೇಳ್ತಿರೋದು, ಓವರ್ ಆಲ್ ಆಗಿ ಅವರೇಜ್ ತೆಗೆದು 2019 ಎಕ್ಸಾಮ್ ಏನ್ ನಡೆದಿತ್ತು ಗ್ರೂಪ್ ಟಿ, ಅದ್ರ ಬಗ್ಗೆ ಕೊಡ್ತಿರೋ ಮಾಹಿತಿ ಇದು. ಇನ್ನು ಹಿಸ್ಟ್ರಿ 3, ಪೊಲಿಟಿಯಿಂದ 1, ಜಿಯೋಗ್ರಫಿಯಿಂದ 2, ಎಕನಾಮಿಕ್ಸ್ ಇಂದ 1, ಕರೆಂಟ್ ಅಫೇರ್ಸ್ ಇಂದ 13 ಕೇಳ್ಬಿಟ್ಟಿದ್ರು ಲಾಸ್ಟ್ ಟೈಮು. ಕರೆಂಟ್ ಅಫೇರ್ಸ್ ಮೇಲೆ ತುಂಬಾ ಆದ್ಯತೆಯನ್ನು ಕೊಟ್ಟಿದ್ರು, ಹಾಗಾಗಿ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆಕ್ಚುಲಿ 10-10 ಅಂತ ಇರೋದು, 10 ಮಾರ್ಕ್ಸು ಕರೆಂಟ್ ಅಫೇರ್ಸು, 10 ಮಾರ್ಕ್ಸು ಜನರಲ್ ಅವೇರ್ನೆಸ್ ಅಂತ. ಬಟ್ ಸಮ್ಟೈಮ್ಸ್ ವೇರಿ ಮಾಡ್ಬೋದು. ಈ ಸಲ ಎಕ್ಸಾಮ್ ನಡೆದಾಗ ಬೇಕಾದ್ರೆ ನಿಮ್ ಕರೆಂಟ್ ಅಫೇರ್ಸ್ನ ಕಡಿಮೆ ಕೊಟ್ಟು ಜನರಲ್ ಅವೇರ್ನೆಸ್ ಅಂದ್ರೆ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಯಾವ್ದು ಬೇಕಾದ್ರೂ ಬರ್ಬೋದು ಟಾಪಿಕ್ಸ್. ಎಲ್ಲಾದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಇದು 20 ಮಾರ್ಕ್ಸ್ಗಳಿಗೆ ಬಂದಿತ್ತು. ಇದಿಷ್ಟು ಡೀಟೇಲ್ಸ್ನ ಯಾಕೆ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಂದ್ರೆ, ನೀವು ಒಂದೇ ಎಕ್ಸಾಮ್ ಬರಿಬೇಕಿರೋದು, ನೀವು ತಯಾರಿ ಮಾಡ್ಬೇಕಾದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಕೇಳಿದ್ರು ಅಂತ ಗೊತ್ತಾದ್ರೆ ಈ ವರ್ಷ ತಯಾರಿ ಮಾಡ್ಕೊಳಕ್ ಇನ್ನೂ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಪಾಸ್ ಆಗ್ತಾರಲ್ಲ ಅವ್ರದ್ದೇನ್ ಕತೆ ಅಂದ್ರೆ, ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ 1:3 ಅನುಪಾತದಲ್ಲಿ ನಿಮ್ಗೆ ಫಿಸಿಕಲ್ ಕರೀತಾರೆ. 1:3, ಒಂದು ಹುದ್ದೆಗೆ 3 ಜನರಂತೆ ಫಿಸಿಕಲ್ ಕರೀತಾರೆ. ಫಿಸಿಕಲ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೀತದಲ್ಲ ಆ ರೀತಿ ಏನಿಲ್ಲ, ತುಂಬಾ ಡಿಫಿಕಲ್ಟ್ ಇರೋದಿಲ್ಲ. ಬಟ್ ವೆಲ್ ಪ್ರಿಪೇರ್ಡ್ ಇದ್ರೆ ಈಸಿಯಾಗಿ ಮಾಡ್ಬೋದು. ಮೊದಲನೇದಾಗಿ ಮೇಲ್ ಕ್ಯಾಂಡಿಡೇಟ್ಗಳು, ಹುಡುಗರಿಗಾದ್ರೆ should be able to lift and carry 35 kgs of weight. ಎತ್ಕೊಳ್ಳೋದಕ್ಕೆ ಮತ್ತು ಅದನ್ನ ಹೊತ್ಕೊಂಡು ಹೋಗೋದಕ್ಕೆ 35 kgದು ಒಂದು ಮರಳದ ಮೂಟೆನೋ ಬೇರೆ ಯಾವ್ದಾದ್ರು ಒಂದು ಮೂಟೆ 35 kg ತೂಕ ಇರ್ತಕ್ಕಂಥ ಒಂದು ಮೂಟೆ ಕೊಡ್ತಾರೆ. ಅದನ್ನ ಎತ್ಕೊಂಡು ಹೋಗುವಂತ ಸಾಮರ್ಥ್ಯ ಇರಬೇಕು. ಎಷ್ಟು ದೂರ? 100 ಮೀಟರ್ 2 ನಿಮಿಷ. 0.1 ಕಿಲೋಮೀಟರ್ 100 ಮೀಟರ್ ಅಂದ್ರೆ 100 ಮೀಟರ್ಗಳ ಕಾಲ 2 ನಿಮಿಷ ಸಮಯಾವಕಾಶದಲ್ಲಿ 35 kg ತೂಕ ಎತ್ಕೊಂಡು ಹೋಗ್ಬೇಕು. ಇದು ಮೊದಲನೇದು. ವಿತೌಟ್ ಪುಟ್ಟಿಂಗ್ ದ ವೆಯ್ಟ್ ಡೌನ್, ಒಂದೇ ಚಾನ್ಸ್ ನಿಮಗೆ ಕೊಡೋದು. ಇದರಲ್ಲಿ ಏನಾದ್ರೂ ನೀವು ಫೇಲ್ ಆದ್ರೆ ಮುಂದಿನ ಕಾಂಪಿಟೇಷನ್ಗೆ ಹೋಗೋದೇ ಇಲ್ಲ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಶುಡ್ ಬಿ ಏಬಲ್ ಟು ಲಿಫ್ಟ್ ಅಂಡ್ ಕ್ಯಾರಿ 35 kgs ಆಫ್ ವೆಯ್ಟ್ ಫಾರ್ ಎ ಡಿಸ್ಟೆನ್ಸ್ ಆಫ್ 100 meters in 2 minutes in one chance without putting the weight down. ಯಾವುದೇ ಕಾರಣಕ್ಕೂ ಒಂದ್ಸಲ ವೆಯ್ಟ್ನ ಎತ್ಕೋತಿರಲ್ಲ ಅದನ್ನ ಕೆಳಕ್ಕಿಡಂಗಿಲ್ಲ. 35 kg ತೂಕ ಇರುತ್ತೆ. ಅದು 100 ಮೀಟರ್ ಡಿಸ್ಟೆನ್ಸ್ ಅನ್ನ 2 ನಿಮಿಷದಲ್ಲಿ ಪಾರ್ ಮಾಡಬೇಕು. ಓಕೆ, ಇದ್ರಲ್ಲಿ ಪಾಸ್ ಆದ್ರ ಮುಂದೆ ಹೋಗ್ತೀರಾ. ಇದ್ರಲ್ಲಿ ಪಾಸ್ ಆಗ್ಲಿಲ್ವಾ, ಆಪ್ಷನ್ ಇಲ್ಲ ನಿಮ್ಗೆ, ಆರ್ ಇದು ಅಥವಾ ಅದು ಅಂತ ಏನೇನು ಆಪ್ಷನ್ ಇಲ್ಲ, ಇಲ್ಲೇ ಎಲಿಮಿನೇಷನ್. ಓಕೆ, ಇದ್ರಲ್ಲಿ ಪಾಸ್ ಆದವರು ನೆಕ್ಸ್ಟ್ ಶುಡ್ ಬಿ ಏಬಲ್ ಟು ರನ್ ಡಿಸ್ಟೆನ್ಸ್ ಆಫ್ 1000 meters. 1000 meters ಅಂದ್ರೆ 1 ಕಿಲೋಮೀಟರ್. 1 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಓಡಬೇಕು ನೀವು. ಸಮಯ ನಿಮಗೆ ಕೊಡೋದು 4 ನಿಮಿಷ 15 ಸೆಕೆಂಡ್. ಇದು ಕೂಡ ಒಂದೇ ಚಾನ್ಸ್. ನೀವು ಒಂದ್ಸಲ ಕ್ವಿಟ್ ಮಾಡಿದ್ರೆ ಅಂದ್ರೆ ಮುಗೀತು. ಇವೆರಡರಲ್ಲಿ ಇದು ಫಸ್ಟ್ ಒನ್ ಇದ್ ಮಾಡಿಸ್ತಾರೆ ಅನ್ಸುತ್ತೆ. ಯಾವುದೇ ಒಂದ್ರಲ್ಲಿ ನೀವು ಫೇಲ್ ಆದ್ರೂ ಈ ಕಾಂಪಿಟೇಷನ್ ಇಂದ ನೀವು ಔಟ್. ಇಷ್ಟನ್ನ ನೀವು ತಿಳ್ಕೊಂಡಿರ್ಬೇಕು. ಇದು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಇನ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಆದ್ರೆ ನಿಮ್ಗೆ ವೆಯ್ಟೇಜ್ ಬಂದ್ಬಿಟ್ಟು 20 kg ಆಗುತ್ತೆ. ಅಂಡ್ ಉಳಿದಿದ್ದೇನು ಬದಲಾವಣೆ ಆಗಲ್ಲ. 100 ಮೀಟರ್ ಹೋಗ್ಬೇಕು, 2 ನಿಮಿಷನೇ ಟೈಮ್ ಕೊಡ್ತಾರೆ. ಸೇಮ್ ಪ್ರೊಸೀಜರ್ ನಿಮ್ಗೂ. ಈ ಹುಡುಗರಿಗೆ 35 kg ತೂಕ ಇರುತ್ತೆ, ಹುಡುಗರಿಗೆ 20 kg ವೆಯ್ಟ್ ನ ಹೊರಬೇಕಾಗುತ್ತೆ.
ಮತ್ತೆ ರನ್ನಿಂಗ್ ರೇಸ್ ಬಂದ್ಬಿಟ್ಟು 1 ಕಿಲೋಮೀಟರ್ ಇರುತ್ತೆ, 1000 ಮೀಟರ್. ಬಟ್ ನಿಮಗೆ ಸಮಯ ಬಂದ್ಬಿಟ್ಟು 5 ನಿಮಿಷ 40 ಸೆಕೆಂಡ್ ಕೊಡ್ತಾರೆ. ಹುಡುಗರಿಗಾದ್ರೆ 4 ನಿಮಿಷ 15 ಸೆಕೆಂಡ್. ಅಂದ್ರೆ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 4 ನಿಮಿಷ 15 ಸೆಕೆಂಡ್, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 5 ನಿಮಿಷ 40 ಸೆಕೆಂಡ್. ಇವೆರಡನ್ನೂ ಪಾಸ್ ಮಾಡಬೇಕು ಕಂಪಲ್ಸರಿ. ಯಾವುದೇ ಒಂದೊಂದು ಫೇಲ್ ಆದ್ರೂ ಇನ್ನೊಂದಕ್ಕೆ ಅವಕಾಶ ಕೊಡಲ್ಲ. ಓಕೆ, ಪಾಸಿಂಗ್ ಫಿಸಿಕಲಿ ಎಫಿಷಿಯನ್ಸಿ ಟೆಸ್ಟ್ ಇಸ್ ಮ್ಯಾಂಡೇಟರಿ ಅಂಡ್ ಸೇಮ್ ವಿಲ್ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್. ಇದನ್ನ ಪಾಸ್ ಮಾಡೋದು ಮ್ಯಾಂಡೇಟರಿ. ಮ್ಯಾಂಡೇಟರಿ ಅಂದ್ರೆ ಕಡ್ಡಾಯ ಅಂತ. ಇದನ್ನ ಪಾಸ್ ಮಾಡಲೇಬೇಕು. ಜೊತೆಗೆ ಇದಕ್ಕೆ ಯಾವುದೇ ಅಂಕ ಇರೋದಿಲ್ಲ. ಕ್ವಾಲಿಫೈಯಿಂಗ್ ಇನ್ ನೇಚರ್, ಇದೊಂದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಅಂದ್ರೆ ಮುಂದೆ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕ್ವಾಲಿಫೈ ಆದಂಗೆ ನೀವು ಅಷ್ಟೇ. ಸೊ ಇದರಲ್ಲಿ ಪಾಸ್ ಮಾಡ್ಕೊಂಡಂತ ಅಭ್ಯರ್ಥಿಗಳನ್ನ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 1:1 ಅನುಪಾತದಲ್ಲಿ ಕರೀತಾರೆ. ನೆಕ್ಸ್ಟ್ 1:1 ಅನುಪಾತದಲ್ಲಿ ಕರೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಮೆಡಿಕಲ್ಗೂ ಕೂಡ ಅದೇ ಅನುಪಾತದಲ್ಲಿ ಕರೀತಾರೆ. ಇಷ್ಟು ಪ್ರೊಸೆಸ್ಗಳು ಕಂಪ್ಲೀಟ್ ಆದ್ಮೇಲೆ ಫೈನಲಿ ನಿಮ್ಗೆ ಅಂತಿಮವಾದಂತಹ ನೇಮಕಾತಿ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ನೀವು ಕನಿಷ್ಠ ಇನ್ನೊಂದು ನೀವು ನೆನಪಲ್ಲಿ ಇಟ್ಕೋಬೇಕು, ನೀವು ಯಾವ ಝೋನ್ ಆಯ್ಕೆ ಮಾಡ್ಕೋತಾರೆ ಕೇರ್ಫುಲ್ ಆಗಿ ಆಯ್ಕೆ ಮಾಡ್ಕೋಬೇಕು. ಕನಿಷ್ಠ ಅಂದ್ರೆ 3 ರಿಂದ 5 ವರ್ಷಗಳ ಕಾಲ, 3 ರಿಂದ 5 ವರ್ಷಗಳ ಕಾಲ ಆ ಝೋನ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. 3 ರಿಂದ 5 ವರ್ಷಗಳ ಕಾಲ, ಅದ್ರಲ್ಲಿ 3 ವರ್ಷ ಕಂಪಲ್ಸರಿ ಬಿಡಿ. ಜೊತೆಗೆ ಗ್ರೂಪ್ ಡಿ ಅಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಇರುತ್ತೆ. ನೀವು ಸ್ಟೇಷನ್ ಮಾಸ್ಟರ್ ತನಕನು ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಲ್ಲೂ ನೀವು ಎಕ್ಸ್ಪೀರಿಯನ್ಸ್ ಮೇಲೆ ಬರಿಬೇಕಾಗುತ್ತೆ. 3 ವರ್ಷ 5 ವರ್ಷ 7 ವರ್ಷ 10 ವರ್ಷ ಈ ರೀತಿ ಇರುತ್ತೆ. ನೀವು ಒಂದ್ಸಲ ಡಿಪಾರ್ಟ್ಮೆಂಟ್ಗೆ ಹೋದಾಗ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಗ್ರೂಪ್ ಡಿ ಅಲ್ಲೇ ಕೊನೆವರೆಗೂ ಮಾಡ್ಬೇಕು ಅಂತ ಏನು ಅವಶ್ಯಕತೆ ಇರುತ್ತಲ್ಲ, ಗ್ರೂಪ್ ಡಿಗೆ ಆಯ್ಕೆಯಾಗಿ 3 ವರ್ಷ ಕಂಪಲ್ಸರಿ ಮಾಡ್ಬೇಕಾಗುತ್ತೆ ಡ್ಯೂಟಿನ. ಅದಾದ್ಮೇಲೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಅಂತ ಸಿಗ್ತವೆ ನಿಮ್ಗೆ. ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತವ್ರಿಗೆ ಆ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮಾಡುತ್ತೆ. ಅದನ್ನ ಬರ್ಕೊಂಡು ಪ್ರಮೋಷನ್ ನ ನೀವು ಪಡ್ಕೋಬಹುದು, ಇನ್ನೂ ದೊಡ್ಡ ಹುದ್ದೆಗಳಿಗೆ ಹೋಗ್ಬೋದಾಗಿರುತ್ತೆ. ಇಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು. ಇವಿಷ್ಟು ಈ ದಿನದಲ್ಲಿ RRB ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಾಗಿರೋ ಇನ್ಫಾರ್ಮೇಶನ್. ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿ ಅರ್ಹ ಮತ್ತು ನಿಮ್ಗೆ ಅರ್ಹತೆ ಇದ್ರೆ ಅಂದ್ರೆ ವಿದ್ಯಾಭ್ಯಾಸದ ಅರ್ಹತೆ ಮತ್ತು ವಯಸ್ಸಿನ ಇತಿಮಿತಿ ಇದ್ರೆ ದಯವಿಟ್ಟು ತಪ್ಪದೆ ಅರ್ಜಿ ಸಲ್ಲಿಸಿ. ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಗಳಿಗಿಂತ 100ಕ್ಕೆ 200% ನಿಮ್ಗೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನಿಮ್ಮ ಪ್ರತಿಭೆ ಆಧಾರದ ಮೇಲೆ ನೀವು ಇಲ್ಲಿ ಆಯ್ಕೆ ಆಗ್ಬೋದು, ಯಾವುದೇ ತೊಂದರೆ ಇರೋದಿಲ್ಲ. ಜೊತೆಗೆ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಇದೆ. ಅಪ್ಲೈ ಮಾಡ್ಬೇಕಾದಾಗ ನಿಮ್ಮ ಭಾಷೆ, ಪರೀಕ್ಷಾ ಭಾಷೆ ಯಾವ್ದಿರ್ಬೇಕು ಅಂದ್ರೆ ಕನ್ನಡ ಅಂತ ಆಯ್ಕೆ ಮಾಡ್ಕೊಡಿ. ಕನ್ನಡ ಅಂತ ಆಯ್ಕೆ ಮಾಡ್ಕೊಂಡ್ರೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಬರುತ್ತೆ. ನೀವು ಕನ್ನಡದಲ್ಲಿ ಕನ್ಫ್ಯೂಷನ್ ಆದಾಗ ಇಂಗ್ಲಿಷ್ಗೆ ಶಿಫ್ಟ್ ಆಗ್ಬೋದು, ಇಂಗ್ಲಿಷ್ನ ಇಂದ ಕನ್ನಡಕ್ಕೆ ಶಿಫ್ಟ್ ಆಗ್ಬೋದು. ಈ ತರ ಒಂದು ಅವಕಾಶ ನಿಮ್ಗೆ ಎಕ್ಸಾಮ್ ಅಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋರು ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. CBT ಎಕ್ಸಾಮ್ ಯಾವ ರೀತಿ ಮಾಡ್ತಾರೆ ಅಂತ ಒಂದು ವಿಡಿಯೋನ ಕೂಡ ಅಪ್ಡೇಟ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ಮಾಹಿತಿಗಳು ಈ ವಿಡಿಯೋದ ಮೂಲಕ ಹಂಚ್ಕೊಡ್ತೀನಿ. ಜೊತೆಗೆ ಇದೇ ರೀತಿ ಎಕ್ಸಾಮ್ ಮುಗಿಯೋವರೆಗೂ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಜಾಯ್ನ್ ಆಗಿ. ಫ್ರೀ ಟೆಲಿಗ್ರಾಮ್ ಗ್ರೂಪ್ ಆಲ್ರೆಡಿ ಇದೆ. ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ನಿಮಗೆ ಸೇರ್ಬೇಕು ಅಂದ್ರೆ ವಾಟ್ಸ್ಆಪ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿ ನೇಮಕಾತಿ ಮುಗಿಯೋವರೆಗೂ ಏನೇನು ಇನ್ಫಾರ್ಮೇಶನ್ ಇದ್ರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಶೇರ್ ಮಾಡಲಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆಮೇಲೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ವಿಡಿಯೋಸ್ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ವಿಡಿಯೋಸ್ಗಳನ್ನು ಕೂಡ ತರೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.